ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಮುಖ್ಯಮಂತ್ರಿಗಳ ರಾಜಕೀಯ ಆಪ್ತ ಸಲಹೆಗಾರರಾದ ನಜೀರ್ ಅಹ್ಮದ್ ರವರ ವಿರುದ್ಧ ಬಿಜೆಪಿ ಮುಖಂಡ ಸಿಟಿ ರವಿ ರವರು ಕೀಳಾಗಿ ಮಾತನಾಡಿ ಅವಮಾನಿಸಿದ್ದಾರೆಂದು ಕೋಲಾರ ಜಿಲ್ಲಾ ನಜೀರ್ ಅಹ್ಮದ್ ರವರ ಬೆಂಬಲಿಗರು ಪತ್ರಿಕಾಗೋಷ್ಠಿಯಲ್ಲಿ ಖಂಡಿಸಿದ್ದಾರೆ. ಇದೇ ಫೆಬ್ರವರಿ 17ರಂದು ಬಹಿರಂಗ ಚರ್ಚೆಗೆ ಬರಲು ಅವರು ಆಹ್ವಾನ ನೀಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ನಗರಸಭಾ ಸದಸ್ಯರಾದ ಚಂದ್ರಮೌಳಿ, ನಗರಸಭಾ ಸದಸ್ಯರಾದ ಅಮರೀಶ್, ಸನಾವುದ್ದೀನ್ ಬಾಬು, ಅಲ್ಪಸಂಖ್ಯಾತ ಮುಖಂಡರುಗಳಾದ ಅನ್ವರ್ ಪಾಷಾ, ಅಬ್ದುಲ್ ಕಯ್ಯೂಂ, ಕಾಂಗ್ರೆಸ್ ಯುವ ಮುಖಂಡರಾದ ಗಂಗಣ್ಣ ಅಲಿಯಾಸ್ ನರೇಂದ್ರ ಬಾಬು, ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಗೌರ್ ಮುಂತಾದ ಅನೇಕ ಮುಖಂಡರುಗಳು ಹಾಜರಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ವಿಷಾದ ವ್ಯಕ್ತಪಡಿಸಿಲ್ಲ, ಅವರು ಆಚೆ ಹೋಗ್ಬಿಟ್ಟಿದ್ದಾರೆ. 2 ಅವರ್ ಕಾಲಾವಕಾಶ ಇದೆ, ಅವ್ರನ್ನ ನಾವು ಅಮಾನತು ಮಾಡಿದ್ದೀವಿ ಅಂತ ಹೇಳ್ತೀವಿ. ನಮ್ಮ ಕೈಯಲ್ಲಿ ವಿಷಾದ ಹೇಳಿಸ್ಬಿಟ್ಟು ಅವ್ರ ಕೈಯಲ್ಲಿ ಹೇಳಿಸಿರತಕ್ಕಂಥದ್ದು ಅನ್ಯಾಯ ಅಲ್ಲ ಇದು ಅಂತ ಇವ್ರು ಪ್ರಶ್ನೆ ಮಾಡ್ತಾರೆ. ಯಾಕೆ ಅಂತ ಕುಟುಂಬ ಅಂದ್ರೆ ಕುಟುಂಬದ ಹಿರಿಯರ ಹತ್ರ ಪ್ರಶ್ನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಎಲ್ಲರಿಗೂ ರೈಟ್ಸ್ ಇದೆ. ಆ ತರ ಇವ್ರು ಕೇಳಿದಾಗ ಗೌರವಾನ್ವಿತ ಬಸವರಾಜ ಹೊರಟ್ಟಿ ಸಾಹೇಬ್ರನ್ನ ನಾವು ಜೀವನದಲ್ಲಿ ಯಾವತ್ತೂ ಅವ್ರು ನೋಡಿಲ್ಲ. ಯಾಕಂದ್ರೆ ಅವ್ರು ತುಂಬಾ ಬುದ್ಧಿಜೀವಿಗಳು. ನಾವು ನೋಡ್ಕೊಂಡ್ ಬಂದಿರ್ತಕ್ಕಂಥದ್ದೇ ಬೇರೆ. ಬಸವರಾಜ ಸಾಹೇಬರು ಅವರ ಒಂದು ಮೇಲ್ಪಂಥಿ ಮಾತನಾಡ್ತವ್ರು. ಹೆಚ್ಚಾಗಿ ಮಾತಾಡಿದ್ರೆ ನಾಲ್ಗೆ ಕಿತ್ತು ಬಿಡ್ತೀನಿ. ಅದು ಚಿಂತಕರ ಚಾವಡಿ. ವಿಧಾನ ಪರಿಷತ್ ಅಂದ್ರೆ ಚಿಂತಕರ ಚಾವಡಿ. ನಾಲ್ಗೆ ಕಿತ್ತು ಬಿಡ್ತೀನಿ ಏನಿದು? ಆ ಹಿರಿಯ ಕಲಾವಿದರು, ಚಲನಚಿತ್ರ ನಟರು, ಮಾಜಿ ಶಾಸಕರು ಉಮಾಶ್ರೀ ಮೇಡಮ್ ಅವ್ರು ಮಾತಾಡ್ತಾ ಇದ್ರೆ ಉಮಾಶ್ರೀ ಅಂತೇಳಿ ಮನೆಯಿಂದ ಕುರುಡಿ ಮೇಸು ಎಲ್ಲ ಮಾತಾಡ್ಬರ್ತಾರೆ. ಇದನ್ನ ವಿಧಾನ ಪರಿಷತ್ ಅಥವಾ ಇನ್ನೇನಾದ್ರು ನಾನಾದ್ರು ಯಾಕೆ ಅಂತಂದ್ರೆ ಲೈವ್ ಅಲ್ಲಿ ಇಡೀ ರಾಜ್ಯ ಮತ್ತೆ ದೇಶ ನೋಡ್ತಾ ಇದ್ದೀವಿ ನಾವು. ಅದೇ ಜಾಗದಲ್ಲಿ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಚಲವಾದಿ ನಾರಾಯಣಸ್ವಾಮಿ ಅವರು ಅಧ್ಯಕ್ಷರು ಮಾತಾಡ್ಬೇಕಾಗಿರ್ತಕ್ಕಂಥ ಮಾತುಗಳ ನೀವು ಈ ತರ ಮಾತಾಡ್ಬೇಕು, ನೀವು ಈ ತರ ಮಾತಾಡ್ಬೇಕು ಅಂತ ಹೇಳಿ ಮಾತಾಡಿದಾಗ ಅದೇ ಸಭಾಧ್ಯಕ್ಷರು ಬಾಯಿ ಮುಚ್ಕೊಂಡು ಕೂತ್ಕೊಂಡಿರ್ತಾರೆ. ಇದೆಲ್ಲ ನೋಡ್ತಾ ಇದ್ರೆ ಬಹಳ ನೋವಾಗುತ್ತೆ. ಏನು ಯಾವ ಕಡೆ ಹೋಗ್ತಾ ಇದೆ ನಮ್ಮ ರಾಜಕಾರಣ ಯಾವ ಕಡೆ ಹೋಗ್ತಾ ಇದೆ, ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮಗೆ ಸಂಶಯ ಬರ್ತದೆ. ಹಾಗಾಗಿ ಇವತ್ತೇನು ನಜೀರ್ ಸಾಹೇಬರು ವಿರುದ್ಧವಾಗಿ ಮಾತಾಡಿದ್ರು. ಮತ್ತೆ ನಮ್ಮ ಮುನ್ಸ್ವಾಮಿ ಅವ್ರ ಬಗ್ಗೆ ಕೇಳಿದ್ರು. ಮುನ್ಸ್ವಾಮಿ ಅವ್ರ ಮನೆಯಿಂದ ಹೊರಗೆ ಬಂದ್ಬೇಕಂದ್ರೆ ನೀವು ಭಯ ಪಡ್ಬೇಕಾಗುತ್ತೆ, ಜಾಗೃತರಾಗಿ. ಇನ್ನು 10 ಜನ್ಮ ಎತ್ತು ಬಂದ್ರು ನಜೀರ್ ಸಾಹೇಬರ ಆಲೋಚನೆಗಳು, ಅವರ ಆಚಾರ ವಿಚಾರಗಳೆಲ್ಲ ಅವ್ರ ನೇಣು ಕೂಡ ತಾಕೋದಕ್ಕೆ ಮುನ್ಸ್ವಾಮಿ ಕೈಲಾಗಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕಾರಣ ಏನು ಅಂತಂದ್ರೆ ಇವತ್ತು ದಲಿತರಿರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ಹಿಂದುಳಿದ ವರ್ಗದವರಿರ್ಬೋದು, ಎಲ್ಲಾ ಜಾತಿ ಸಮುದಾಯಗಳ ಜೊತೆಲಿ ಇಟ್ಕೊಂಡು ಸಮಾನವಾಗಿ ಕರ್ಕೊಂಡು ಹೋಗಿರ್ತಕ್ಕಂಥ ಇತಿಹಾಸ ಇರ್ತಕ್ಕಂಥದ್ದು ನಜೀರ್ ಸಾಹೇಬರು. ಅವರ ರಾಜಕೀಯವಾಗಿ ಅವರ ಸಾಕಷ್ಟು ವರ್ಷಗಳಿಂದ ನಾವು ನಮ್ಮ ಸಮುದಾಯಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಕೆಲಸಗಳನ್ನು ಮಾಡಿಸ್ಕೊಂಡ್ಬಿಟ್ಟಿದ್ದೀವಿ. ಯಾವುದೇ ಗ್ರಾಮದಲ್ಲಿ ರಸ್ತೆ ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ನಾವು ಕೇಳಿದಾಗ ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ನಮ್ಮ ವೈಯಕ್ತಿಕ ಲಾಭಗಳಿಗಾಗಲ್ಲ, ನಮ್ಮ ಸಮುದಾಯಗಳಿಗೆ ನೆಲ ಕಚ್ಚಿರ್ತಕ್ಕಂಥ ಅಭಿವೃದ್ಧಿನ ನಾವು ಕೇಳಿದಾಗ ನಾವು ಕೊಟ್ಟಿದ್ದಾರೆ. ಆದ್ರೆ ಇವತ್ತು ನಾವು ಏನು ನಜೀರ್ ಸಾಹೇಬರಿಗೆ ಅವಮಾನ ಮಾಡಿ ನೀನು ಪಾಕಿಸ್ತಾನ ಹೋಗೋ, ನೀನು ಅದು ಇದು ಮಾತಾಡಿರ್ತಕ್ಕಂಥ ಮಾತುಗಳಿಗೆ ಸಂಬಂಧಪಟ್ಟಂಗೆ ಉತ್ತರ ಕೊಡೋದಕ್ಕೆ ನಾವು ಬಂದಿರೋದ್ರಿಂದ ನೀವು ಕೇಳಿರ್ತಕ್ಕಂಥ ಮಾಹಿತಿ ನಾವು ತರೋದಕ್ಕೆ ನಾವು ಬಂದಿದ್ದೀವಿ. ನಜೀರ್ ಸಾಹೇಬರು ಏನೇನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನೀವು ಪ್ರಶ್ನೆ ಕೇಳೋದು ನಿಜ. ಅಂದ್ರೆ ನಾವು ಒಂದು ದಿವಸ ತಗೊಂಡು ನಜೀರ್ ಸಾಹೇಬರು ಕೋಲಾರ ಜಿಲ್ಲೆಗೆ ಕೊಡುಗೆ ಏನು ಅನ್ನೋದನ್ನು ಸ್ಪಷ್ಟಪಡಿಸ್ತೀವಿ. ಯಾಕೆ ಅಂತಂದ್ರೆ ಅದು ನಮ್ಮ ಜವಾಬ್ದಾರಿ ಕೂಡ. ಒಂದು ಕಡೆ ಸಿಟಿ ರವಿ ಅವರು ಹೇಳ್ತಾರೆ ಮಾತಾಡ್ತಾರೆ ನೀವು ಪಾಕಿಸ್ತಾನ ಹೋಗಿ, ಮುನ್ಸ್ವಾಮಿ ಅವರು ಹೇಳ್ತಾರೆ ನೀವು ಪಾಕಿಸ್ತಾನ ಹೋಗಿ. ನೇರವಾಗಿ ಮಾತಾಡ್ತಿದ್ರೆ ನೀವು ಪಾಕಿಸ್ತಾನ ಏಜೆಂಟರು, ನೀವು ಇನ್ನೊಂದು ಮಾತಾಡೋದು. ಚುನಾವಣೆಗಳು ಬಂತು ಅಂತಂದ್ರೆ ಇವ್ರ ಅಜೆಂಡಾಗಳು ಬೇರೆ ಏನೂ ಇಲ್ಲ. ಪಾಕಿಸ್ತಾನ, ಬಾಂಗ್ಲಾದೇಶ, ದೇವಸ್ಥಾನ, ಮುಸಲ್ಮಾನ, ಇದು ಬಿಟ್ಟರೆ ಏನೂ ಇಲ್ಲ. ಹಾಗಾಗಿ ನಾವು ಏನು ಬಿಜೆಪಿ ಮತ್ತೆ RSS ಬಿಜೆಪಿ RSS ರಾಷ್ಟ್ರೀಯವಾದಿ ಸ್ವತಂತ್ರ ಚಳವಳಿಯಲ್ಲಿ 10 ಜನರು ಭಾಗಿಯಾಗಿರ್ತಕ್ಕಂಥ ಹೆಸರು ತಗೊಂಡಿದ್ವಿ. ನಾವು ಒಂದು 1000 ಜನ ಹೆಸರು ತಗೊಂಡು ಬರ್ತೀವಿ ಇದೇ ಫೆಬ್ರವರಿ 17ನೇ ತಾರೀಕು ಭಾರತದಲ್ಲಿ ಅನ್ನೋ ಒಂದು ಸವಾಲು ನಾವು ಹೇಳೋದಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ತೆಗೆದಿರ್ತಕ್ಕಂಥದ್ದು. ನೀವೆಲ್ಲ ಸಹಕಾರ ಮಾಡಿದ್ದೀನಿ, ನೀವೆಲ್ಲ ಮನಸ್ಸಿನ ಮಾತು